ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ನಮ್ಮ ಭಾರತೀಯ ಸಿಬ್ಬಂದಿ ಈಗ ಓಮನ್ ಕಡಲಿನಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿದೇಶದ ಕಡಲಿನಲ್ಲಿ ಉದ್ಯೋಗವನ್ನು ಅರಸಿ ಹೋಗಿದ್ದ 14 ಮಂದಿ ಭಾರತೀಯ ಹಡಗು ಸಿಬ್ಬಂದಿಗೆ ನಡು ಸಮುದ್ರದಲ್ಲಿ ದೊಡ್ಡ ಶಾಕ್ ಎದುರಾಗಿತ್ತು. ವಿರಾಟ್ 1 ಹೆಸರಿನ ಸರಕು ಸಾಗಣೆ ಹಡಗಿನ ಇಂಜಿನ್ ದಿಢೀರಂತ ವೈಫಲ್ಯಕ್ಕೀಡಾಗಿ ಸಮುದ್ರದ ರಕ್ಕಸ ಅಲೆಗಳ ನಡುವೆ ಸಿಲುಕಿ ಇಡೀ ಹಡಗು ಮುಳುಗುವಂತಹ ಭೀತಿ ಎದುರಾಗಿತ್ತು. ಜೀವ ಉಳಿಸಿಕೊಳ್ಳಲು ದಿನವಿಡೀ ಹೋರಾಡಿದ ನಮ್ಮ ದೇಶದ ಸಿಬ್ಬಂದಿ ಕೊನೆಗೂ ಸುರಕ್ಷಿತವಾಗಿ ದಡ ಸೇರಿದ್ದಾರೆ. ಈ ರಕ್ಷಣಾ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರಬ್ಬಿ ಸಮುದ್ರದ ಓಮನ್ ಕರಾವಳಿ ತೀರದಲ್ಲಿ ಭಾರತದ 14 ಮಂದಿ ಸಿಬ್ಬಂದಿ ಇದ್ದಂತಹ ವಿರಾಟ್ 1 ಹಡಗು ಭೀಕರ ಅಪಘಾತಕ್ಕೆ ಈಡಾಗುವಂತಹ ಹಂತವನ್ನ ತಲುಪಿತ್ತು. ಹಡಗು ಚಲಿಸ್ತಾ ಇರುವಾಗಲೇ ತಾಂತ್ರಿಕ ದೋಷದಿಂದಾಗಿ ಎಂಜಿನ್ ಸಂಪೂರ್ಣವಾಗಿ ಕೈಕೊಟ್ಟಿತ್ತು. ಸಮುದ್ರದ ಅಲೆಗಳ ಅಬ್ಬರ ಜೋರಾಗ್ತಿದ್ದಂತೆ ಇಂಜಿನ್ ಇಲ್ಲದಂತಹ ಹಡಗು ನಿಯಂತ್ರಣವನ್ನ ತಪ್ಪಿ ನೀರಿನಲ್ಲಿ ತೇಲಾಡೋದಕ್ಕೆ ಶುರು ಮಾಡುತ್ತೆ. ಸಮಯ ಕಳೀತಾ ಇದ್ದಂತೆ ಹಡಗಿನೊಳಗೆ ಕೂಡ ನೀರು ನುಗ್ಗೋದಕ್ಕೆ ಶುರುವಾಗುತ್ತೆ. ಅದು ಮುಳುಗುವಂತಹ ಮುನ್ಸೂಚನೆ ಸಿಕ್ಕಾಗ ಸಿಬ್ಬಂದಿ ತೀವ್ರ ಆತಂಕಕ್ಕೆ ಒಳಗಾಗ್ತಾರೆ. ಭಾರತದಲ್ಲಿ ಇದ್ದಂತಹ ಅವರ ಕುಟುಂಬಸ್ಥರು ಹಡಗು ಮುಳುಗ್ತಾ ಇರುವಂತಹ ಸುದ್ದಿಯನ್ನು ಕೇಳಿ ತಮ್ಮವರ ಜೀವ ಉಳಿಯುತ್ತಾ ಇಲ್ವಾ ಅನ್ನುವಂತಹ ಭಯದಲ್ಲಿ ಕಣ್ಣೀರಿಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಪರಿಸ್ಥಿತಿ ಕೈಮೀರ್ತಾ ಇರೋದನ್ನ ಅರಿತಂತಹ ಹಡಗಿನ ಕ್ಯಾಪ್ಟನ್ ತಕ್ಷಣವೇ ಓಮನ್ ದೇಶದ ಕಡಲ ರಕ್ಷಣಾ ಕೇಂದ್ರಕ್ಕೆ ತುರ್ತು ಸಂದೇಶವನ್ನು ರವಾನಿಸಿ ಸಹಾಯಕ್ಕಾಗಿ ಮನವಿ ಮಾಡಿದ್ರು. ಈ ಸುದ್ದಿ ತಿಳಿತಾ ಇದ್ದಂತೆ ಅಲರ್ಟ್ ಆದ ಓಮನ್ ರಕ್ಷಣಾ ಪಡೆಗಳು ಮತ್ತು ಅಲ್ಲಿನ ನೌಕಾಸೇನೆ ತಕ್ಷಣವೇ ಕಾರ್ಯಾಚರಣೆಗೆ ಧುಮುಕಿದ್ವು. ನಡು ಸಮುದ್ರದಲ್ಲಿ ಭೋರ್ಕರಿತಾ ಇದ್ದಂತಹ ಅಲೆಗಳು ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಕೂಡ ಹೆಲಿಕಾಪ್ಟರ್ ಹಾಗೂ ವಿಶೇಷ ರಕ್ಷಣಾ ಬೋಟ್ಗಳ ಮೂಲಕ ಹಡಗು ಇದ್ದಂತಹ ಜಾಗವನ್ನ ತಲುಪ್ತಾರೆ. ಪ್ರಾಣದ ಹಂಗು ತೊರೆದು ಓಮನ್ ರಕ್ಷಣಾ ಸಿಬ್ಬಂದಿ ನಡೆಸಿದ ಸಾಹಸಿಕ ಕಾರ್ಯಾಚರಣೆಯಿಂದಾಗಿ ಹಡಗಿನಲ್ಲಿದ್ದ ಎಲ್ಲ 14 ಭಾರತೀಯರನ್ನ ಯಶಸ್ವಿಯಾಗಿ ಏರ್ಲಿಫ್ಟ್ ಮಾಡಿ ರಕ್ಷಿಸಲಾಯಿತು. ಇನ್ನು ಅಪಘಾತಕ್ಕೊಳಗಾದಂತಹ ವಿರಾಟ್ 1 ಹಡಗಿನ ಇತಿಹಾಸವನ್ನ ನೋಡುವುದಾದ್ರೆ ಇದು ಕೇವಲ ಸರಕು ಸಾಗಿಸುವ ಸಾಮಾನ್ಯ ಹಡಗಲ್ಲ. ಆದರೆ ತಾಂತ್ರಿಕ ನಿರ್ವಹಣೆಯ ಕೊರತೆಯೋ ಅಥವಾ ಹಳೆ ಇಂಜಿನ್ನ ಸಮಸ್ಯೆಯೋ ಗೊತ್ತಿಲ್ಲ, ನಡು ಸಮುದ್ರದಲ್ಲೇ ಎಂಜಿನ್ ಬಂದ್ ಆಗಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಯಿತು. ಕಡಲ ರಕ್ಷಣಾ ನಿಯಮಗಳ ಪ್ರಕಾರ ಇಂತಹ ದೊಡ್ಡ ಹಡಗುಗಳು ಇಂಜಿನ್ ವೈಫಲ್ಯಕ್ಕೆ ಒಳಗಾದಾಗ ಸಮುದ್ರದ ಬಂಡೆಗಳಿಗೆ ಅಥವಾ ತೀರಕ್ಕೆ ಅಪ್ಪಳಿಸುವಂತಹ ಅಪಾಯ ಹೆಚ್ಚಾಗಿರುತ್ತೆ. ಆದರೆ ಅದೃಷ್ಟವಶಾತ್ ಓಮನ್ ಕರಾವಳಿ ಭದ್ರತಾ ಪಡೆಗಳ ಸಮಯ ಪ್ರಜ್ಞೆಯಿಂದಾಗಿ ಕೆಲವು ಗಂಟೆಗಳಲ್ಲಿ ಸ್ಥಳಕ್ಕೆ ಧಾವಿಸಿದ್ರಿಂದಾಗಿ ಭಾರತದ 14 ಜೀವಗಳು ಯಾವುದೇ ಗಾಯಗಳಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗೋ ರೀತಿಯಾಗಿದೆ. ಇತ್ತ ಭಾರತದಲ್ಲಿರುವಂತಹ ಸಿಬ್ಬಂದಿಯ ಪೋಷಕರು ಮತ್ತು ಕುಟುಂಬಸ್ಥರಿಗೆ ಈ ಘಟನೆ ನೆಮ್ಮದಿಯನ್ನ ಕೆಡಿಸುತ್ತೆ. ತಮ್ಮ ಮನೆ ಮಗ ವಿದೇಶದಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ದಾನೆ, ಕೈ ತುಂಬ ಸಂಬಳ ಬರುತ್ತೆ ಅಂತ ನಂಬಿದಂತಹ ಹೆತ್ತವರಿಗೆ ಈ ನಡು ಸಮುದ್ರದ ದುರಂತದ ವಾರ್ತೆ ಕೇಳಿ ಎದೆ ಜಲ್ ಅನ್ನುತ್ತೆ. ಹಡಗು ಮುಳುಗ್ತಾ ಇದೆ ಎನ್ನುವಂತಹ ಒಂದೇ ಒಂದು ಸುದ್ದಿ ಇಡೀ ಕುಟುಂಬದವರನ್ನ ಆತಂಕಕ್ಕೆ ದೂಡುತ್ತೆ. ಆದರೆ ಓಮನ್ ರಕ್ಷಣಾ ಇಲಾಖೆ ಎಲ್ಲ 14 ಭಾರತೀಯರನ್ನ ಸುರಕ್ಷಿತವಾಗಿ ರಕ್ಷಿಸಿದೆ ಮತ್ತು ಅವರಿಗೆ ಅಗತ್ಯ ಇರುವಂತಹ ವೈದ್ಯಕೀಯ ನೆರವು ನೀಡಿದ್ದಾರೆ ಅಂತ ಅಧಿಕೃತವಾಗಿ ಪ್ರಕಟಣೆಯನ್ನ ಹೊರಡಿಸಿದ ಮೇಲಷ್ಟೇ ಭಾರತದಲ್ಲಿದ್ದ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕಡಲ ಉದ್ಯೋಗ ಅಂದ್ರೆ ಮೇಲ್ನೋಟಕ್ಕೆ ಆಕರ್ಷಕವಾಗಿ ಕಂಡ್ರೂ ಕೂಡ ಅದರೊಳಗಿನ ಅಸಲಿ ಪರಿಸ್ಥಿತಿ ಮತ್ತು ರಿಸ್ಕ್ ಮಾತ್ರ ತುಂಬಾನೇ ಭಯಂಕರವಾಗಿರುತ್ತೆ. ತಿಂಗಳಾನುಗಟ್ಟಲೆ ಕುಟುಂಬದಿಂದ ದೂರ ಇರಬೇಕು, ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಹಗಲು ರಾತ್ರಿ ಎಂದೇ ಸಮುದ್ರದ ಮಧ್ಯೆ ಕೆಲಸ ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಎಂಜಿನ್ ವೈಫಲ್ಯದಂತಹ ತಾಂತ್ರಿಕ ದೋಷಗಳು ಎದುರಾದ್ರೆ ಬದುಕಿ ಬರುವಂಥದ್ದೇ ದೊಡ್ಡ ಪವಾಡ ಆಗಿರುತ್ತೆ. ಈ ಘಟನೆಯಲ್ಲೂ ಅಷ್ಟೇ, ಒಂದು ವೇಳೆ ರಕ್ಷಣಾ ಪಡೆಗಳು ಬರುವಂಥದ್ದು ಸ್ವಲ್ಪ ತಡವಾಗಿದ್ರೂ ಕೂಡ 14 ಭಾರತೀಯರ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಒಟ್ಟಾರೆ ಓಮನ್ ಸಮುದ್ರದಲ್ಲಿ ನಡೆದ ಈ ಭೀಕರ ಹಡಗು ದುರಂತ ಭಾರತೀಯ ಸಿಬ್ಬಂದಿಯ ಪಾಲಿಗೆ ಮರುಜನ್ಮ ನೀಡಿದಂತಾಗಿದೆ. ಕಡಲಾಳದ ಕರಾಳ ಕತ್ತಲೆಗೆ ಸಿಲುಕಬೇಕಾಗಿದ್ದಂತಹ ದೇಶದ ಯುವಕರನ್ನ ಓಮನ್ ರಕ್ಷಣಾ ಪಡೆಗಳು ದೇವದೂತರಂತೆ ಬಂದು ಕಾಪಾಡಿದ್ದಾರೆ. ಸದ್ಯಕ್ಕೆ ಎಲ್ಲಾ ಸಿಬ್ಬಂದಿಗಳು ಕೂಡ ಸುರಕ್ಷಿತವಾಗಿದ್ದು ಅಗತ್ಯ ಪ್ರಕ್ರಿಯೆಗಳ ನಂತರ ತಾಯ್ನಾಡಿಗೆ ಮರಳಲಿದ್ದಾರೆ. ಜಾಗತಿಕ ಕಡಲ ಯಾನದಲ್ಲಿ ಸುರಕ್ಷತಾ ನಿಯಮಗಳು ಎಷ್ಟು ಮುಖ್ಯ ಅನ್ನೋದನ್ನ ಈ ಘಟನೆ ಮತ್ತೊಮ್ಮೆ ಇಡೀ ಪ್ರಪಂಚಕ್ಕೆ ನೆನಪು ಮಾಡಿಕೊಟ್ಟಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.